ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇಂಡಿಯಾ ವರ್ಸಸ್ ಶ್ರೀಲಂಕಾ ಭಾರತದ ಏಕದಿನ ಸರಣಿಯ ವೇಳಾಪಟ್ಟಿ ಹೇಗಿದೆ ಮತ್ತು ಅದನ್ನ ಲೈವ್ ಸ್ಟ್ರೀಮ್ ನಾವು ಎಲ್ಲಿ ನೋಡಬಹುದು, ಯಾವ ಚಾನಲ್ ನಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾರೆ ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು? ಸೊ ನೀವಿನ್ನು ವಿಡಿಯೋಗೆ ಲೈಕ್ಸ್ ಮಾಡಿಲ್ಲ ಅಂತ ಗೊತ್ತಾಗ್ರು ಯಾಕೂ ತಡ ಮಾಡ್ತಿದ್ದೀರಾ? ನೀವು ಕೊಡುವಂತ ಪ್ರತಿಯೊಂದು ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋಗೆ ಮೋಟಿವೇಶನ್ ಆಗಿರುತ್ತೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ನೋಡೋದಾದ್ರೆ, ಇಂಡಿಯಾ ವರ್ಸಸ್ ಶ್ರೀಲಂಕಾ. ಇಂಡಿಯಾಗೆ ಓಡಿಐನಲ್ಲಿ ತನ್ನದೇ ಆದಂತ ಒಂದು ರೆಪ್ಯುಟೇಷನ್ ಇದೆ. ಖಂಡಿತ ಲಾಸ್ಟ್ ವರ್ಲ್ಡ್ ಕಪ್ ನಾವೇನು ಸೋತೋ ಆಸ್ಟ್ರೇಲಿಯಾ ವಿರುದ್ಧ, ಅದಾದ್ಮೇಲೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಓಡಿಐ ಆಡೇ ಇರಲಿಲ್ಲ, ವಾಪಸ್ ಕ್ರಿಕೆಟ್ ಜಗತ್ತಿಗೆ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಕೂಡ ಓಡಿಐ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಇನ್ನು ಇದರ ಜೊತೆಗೆ ಇಂಡಿಯಾದ ಹೊಸ ಕೋಚ್ ಗೌತಮ್ ಗಂಭೀರ್ ಅವರು ಕೂಡ ಓಡಿಐ ಟೀಮ್ ನಲ್ಲಿ ಯಾವ ರೀತಿ ಗೇಮ್ ಪ್ಲಾನಿಂಗ್ ತರ್ತಾರೆ ಅನ್ನೋದ್ರಲ್ಲಿ ಉಸ್ತುವಾರಾಗಿ ಕಾಯ್ತಾ ಇದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಗೌತಮ್ ಗಂಭೀರ್ ಒಬ್ಬ ಹೊಸ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಂತ ಕೋಚ್ ಸಿಕ್ಕಿದ್ದಾರೆ ನಮ್ಮ ಟೀಮ್ ಇಂಡಿಯಾಗೆ ಅಂತ ಹೇಳ್ಬಹುದು. ಸೊ ಅವರ ಆಗಮನ ಕೂಡ ನಾವು ಓಡಿಐ ನಲ್ಲಿ ನೋಡಬಹುದು. ಇನ್ನು T20 ಕ್ರಿಕೆಟ್ ನಲ್ಲಿ 3-0 ಅಂತರದ ಮೂಲಕ ವೈಟ್ ವಾಶ್ ಕೂಡ ಮಾಡಿದೀವಿ ಶ್ರೀಲಂಕಾ ತಂಡವನ್ನ. ಸೊ ಇದರ ಸೇಡು ಕೂಡ ಅವ್ರ ಹತ್ರ ಇರುತ್ತೆ. ಅದು ಅಲ್ಲದೇನೆ ಇನ್ನು 2025 ಚಾಂಪಿಯನ್ಸ್ ಟ್ರೋಫಿ ಆಡಲು ಮುಂದೆ ಇರುವಾಗ ನಮ್ಮ ಹತ್ರ 6 ಏಕದಿನ ಪಂದ್ಯಗಳಲ್ಲಿ 3 ಪಂದ್ಯಗಳನ್ನು ಈ ಪಂದ್ಯನೇ ಒಳಗೊಂಡಿದೆ. ಇನ್ನ 2 ಏಕದಿನ ಸರಣಿ ಬೇರೆ ಟೀಮ್ ಮೇಲೆ ಆಡ್ತೀವಿ. ಅದಲ್ದೇನೆ BCCI ಸೆಂಟ್ರಲ್ ಏನಿದೆ ಒಂದು ಒಪ್ಪಂದ ಮಾಡ್ಕೊಂಡಿರುವ ಕಾಂಟ್ರಾಕ್ಟ್ ಅನ್ನ ಶ್ರೇಯಸ್ ಅಯ್ಯರ್ ಅವರು ಕಳೆದುಕೊಂಡಿದ್ರು. ಈಗ ವಾಪಸ್ ಕ್ರಿಕೆಟ್ಗೆ ಏಕದಿನ ಸರಣಿ ಮೂಲಕ ಆಗಮನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯುವ ಬ್ಯಾಟನ್ ರಿಯಾನ್ ಪರಾಗ್ ಅವರು ಕೂಡ ತಮ್ಮ ಚಂಚಲ ಏಕದಿನಕ್ಕೆ ಈಗ ತಾನೇ ಜಾಯಿನ್ ಆಗಿದ್ದಾರೆ. ಶಿವಂ ದುಬೆ 5 ವರ್ಷಗಳ ನಂತರ ಏಕದಿನ ಪಂದ್ಯಗಳಲ್ಲಿ ಪುನರಾಗಮನ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ನಮ್ಮ ಭಾರತದ ಲೈವ್ ಸ್ಟ್ರೀಮಿಂಗ್ ಎಲ್ಲೆಲ್ಲಿ ನೋಡಬಹುದು, ಭಾರತ ವರ್ಸಸ್ ಶ್ರೀಲಂಕಾ ಪಂದ್ಯದ ಅಂತ ನೋಡೋದಾದ್ರೆ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ ನೇರ ಪ್ರಸಾರವನ್ನ ಮಾಡಲಾಗುತ್ತೆ. ಅದಲ್ಲದೆ ಸೋನಿ ಸ್ಪೋರ್ಟ್ಸ್ 10-3 ಹಿಂದಿಯಲ್ಲಿ ನೋಡೋದಾದ್ರೆ ಈ ಚಾನಲ್ ಓಕೆ. ಇನ್ನು SD ಮತ್ತು HD ಸೋನಿ ಸ್ಪೋರ್ಟ್ಸ್ 10-4 ತಮಿಳು ಅಥವಾ ತೆಲುಗುನಲ್ಲಿ ನೋಡಬಹುದು ಮತ್ತು ಸೋನಿ ಸ್ಪೋರ್ಟ್ಸ್ 10-5 SD ಮತ್ತು HD ಯಲ್ಲಿ ನೇರ ಪ್ರಸಾರ ಕೂಡ ಇರುತ್ತೆ. ಬಟ್ ಕನ್ನಡದಲ್ಲಿ ಯಾವ ಚಾನಲ್ ನಲ್ಲೂ ಕೂಡ ತೋರಿಸ್ತಾ ಇಲ್ಲ. ಸೊ ಇದು ತುಂಬಾನೇ ಬೇಜಾರಾಗುವಂತ ವಿಚಾರ ಅಂತ ಹೇಳ್ಬಹುದು. ಯಾಕೆ ಕನ್ನಡದಲ್ಲೂ ಕೂಡ ತೋರಿಸಿದ್ರೆ ಚೆನ್ನಾಗಿರೋದು, ಎಲ್ಲ ಒಂದ್ ಕಡೆ ಕನ್ನಡ ಕಳೆದೋಗ್ತಾ ಇದೆ ಅಂತ ಕೂಡ ಅನಿಸುತ್ತೆ ಗುರು. ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಮಾತ್ರ ಬರುತ್ತೆ, ಅದರ ಮ್ಯಾಚ್ ಇದ್ರೆ ಅದು ಕನ್ನಡ ಕಾಮೆಂಟ್ರಿ ಕೇಳೋದಕ್ಕೆ ಚಂದ. ಬಟ್ ಇದು ನೋಡದೆ ಇರೋದು ತುಂಬಾನೇ ಬೇಜಾರಾಗುತ್ತೆ. ಇನ್ನು ಸೋನಿ ಲೀವ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ಕೂಡ ಮಾಡಲಾಗುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕೂಡ ಸೋನಿ ಕಂಪ್ನಿನೇ ತಗೊಂಡ್ಬಿಟ್ಟಿದೆ ಗುರು, ಬೇರೆ ಯಾವ ಕಂಪ್ನಿಗೂ ಕೂಡ ಇವರು ಬಿಟ್ಕೊಟ್ಟಿಲ್ಲ. ಇನ್ನು ಭಾರತ ವರ್ಸಸ್ ಶ್ರೀಲಂಕಾದ ಏಕದಿನ ಸರಣಿಯ ವಿವರಣ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ಗಳು ಕೂಡ 2:15 ಸ್ಟಾರ್ಟ್ ಆಗುತ್ತೆ. ಮೊದಲನೇ ಏಕದಿನ ಪಂದ್ಯ ಇರೋದು ಶುಕ್ರವಾರ ಆಗಸ್ಟ್ 2ನೇ ತಾರೀಕು ಕೊಲಂಬೋದಲ್ಲಿರುವಂತಹ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ಇನ್ನು ಎರಡನೇ ಏಕದಿನ ಕೂಡ ಭಾನುವಾರ ಆಗಸ್ಟ್ 4ರಂದು ಅದೇ ಸ್ಟೇಡಿಯಂ ಗುರು. ಆಲ್ಮೋಸ್ಟ್ ಎಲ್ಲ ಕೂಡ ಒಂದೇ ಸ್ಟೇಡಿಯಂ ನಲ್ಲಿ ಇದೆ. ಇನ್ನು 3ನೇ ಏಕದಿನ ಪಂದ್ಯ ಬರೋದು ಆಗಸ್ಟ್ 7ನೇ ತಾರೀಕು. ಸೊ ಇದು 3 ಏಕದಿನ ಸರಣಿಯ ವಿವರ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಒಂದೇ ಸ್ಟೇಡಿಯಂ ನಲ್ಲಿ ಆಡ್ತಿದ್ದಾರೆ. ಪಿಚ್ಚೇನ ಅಷ್ಟು ವ್ಯತ್ಯಾಸ ಆಗೋದಿಲ್ಲ. ಒಂದೇ ಸ್ಟೇಡಿಯಂ ನಲ್ಲಿ ಆಡೋ ಕಾರಣ ಕೊಹ್ಲಿ ಅವರಿಗೆ ಒಂದು ಒಳ್ಳೆ ರೆಪ್ಯುಟೇಷನ್ ಶ್ರೀಲಂಕಾ ಮೇಲಂತೂ ಇದೆ. ಇನ್ನು ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಮಾಡಿದ್ದಾರೆ ಓಡಿಐಗೆ, ಮತ್ತೆ ಇಬ್ರು ಕೂಡ. ಸೊ ಇಬ್ಬರು ದಿಗ್ಗಜರ ಆಟ ನೋಡೋಕ್ ಸಿಗುತ್ತೆ. ಜೊತೆಗೆ ಯುವ ಆಟಗಾರರಾದಂತ ಶಿವಂ ದುಬೆ ಹಾಗೂ ರಿಯಾನ್ ಪರಾಗ್ ಯಾವ ರೀತಿ ಚಾನ್ಸ್ ನ ಗಿಟ್ಟಿಸ್ಕೊಂಡು ತಮ್ಮ ಪ್ರತಿಭೆನ ತೋರಿಸ್ತಾರೆ, ಕಾದು ನೋಡ್ಬೇಕಾಗಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಈ ಓಡಿಐ ಸೀರೀಸ್ ನಲ್ಲಿ ಸೆಂಚುರಿನ ಹೊಡಿತಾರ ಇಲ್ವೋ? ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬಾಯ್ ಬಾಯ್, ಸಿ ಯು.